ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಎಲ್ರದ್ದು ನಾಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ನನ್ನದು ನಾಷ್ಟ ಆಯಿತು. ಇವತ್ತು ನಾನು ಬಂದು ಚಿತ್ರಾನ್ನ ಮಾಡಿದ್ದೀನಿ. ಚಿತ್ರಾನ್ನ ಮತ್ತು ಸ್ವಲ್ಪ ಇಡ್ಲಿ ಇಟ್ಟಿತ್ತು, ಇಡ್ಲಿ ಮಾಡಿದ್ದೀನಿ. ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ಇನ್ನು ಬೆಂಗಳೂರಿನಲ್ಲಿ ಮಳೆ ನೀವೆಲ್ಲ ನೋಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಫ್ರೆಂಡ್ಸ್, ಈಗ ಸೆಕೆಂಡ್ ಶಿಫ್ಟ್ ಹೋಗಬೇಕು. ನನಗಂತೂ ಟೈಮಲ್ಲೇ 12 ಆಯಿತು. ಮಳೇಲಿ ಹೆಂಗೆ ಗಾಡಿ ಓಡಿಸ್ಬೇಕು ಅಂತ ಚಿಂತೆ ಆಗ್ತಾಯಿದೆ. ಈ ಬೆಂಗಳೂರಲ್ಲಿ ಮಳೆ ಬಂದ್ರಂತೂ ಫ್ರೆಂಡ್ಸ್ ರೋಡಲ್ಲಿ ಕತೆ ಮುಗೀತು, ನಿಮಗೆ ಗೊತ್ತು. ಇನ್ನು ಫ್ರೆಂಡ್ಸ್, ತಮ್ಮನಲ್ಲಿ ನೋಡಿದ್ರೇ ನಿಮಗೆ ಗೊತ್ತಾಗಿರುತ್ತೆ ನಾನು ಯಾವುದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ, ಯಾವುದ್ರ ಬಗ್ಗೆ ವೀಡಿಯೋ ಮಾಡೋಕ್ಕೆ ಬಂದಿದ್ದೀನಿ ಅಂತ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಫ್ರೆಂಡ್ಸ್, ಬನ್ನಿ ಮತ್ತು ಆ ವಿಷಯದ ಬಗ್ಗೆ ಮಾತಾಡೋಣ. ಇನ್ನು ಫ್ರೆಂಡ್ಸ್, ಒಂದು ಖುಷಿ ವಿಷಯ ನಾನು ನಿಮ್ಗೆ ಏನು ಹೇಳಬೇಕು ಅಂದರೆ, ಈ ತಿಂಗಳು 28 ಬಂದರೆ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗಿ 1 ವರ್ಷ ಫಿನಿಷ್ ಆಗುತ್ತೆ. ಅಷ್ಟರಲ್ಲಿ ನನ್ನೊಂದು 2000 ಸಬ್ಸ್ಕ್ರೈಬರ್ ಆದರೂ ಆಗ್ಬೋದು. ಈಗ ಫ್ರೆಂಡ್ಸ್, ನೀವೆಲ್ಲ ನನ್ನ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿರೋದಕ್ಕೆ ಆಲ್ರೆಡಿ ನನಗೆ ಫಾಲೋವರ್ಸು 8,32,000 ಆಗಿದ್ದಾರೆ. ಇನ್ನು ಬಂದು ಫ್ರೆಂಡ್ಸ್, ಸಬ್ಸ್ಕ್ರೈಬರ್ 2000, ಇನ್ನೇನೊಂದು 50 ಆದರೆ 2000 ಆಗೋಯ್ತು. 2000 ಆದಾಗ ಅದನ್ನು ಒಂದು ವೀಡಿಯೋ ಮಾಡ್ತೀನಿ. ಆ ಖುಷಿನ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಬನ್ನಿ ಫ್ರೆಂಡ್ಸ್. ಹಂಗಿದ್ರೆ ಯಾರೆಲ್ಲ ಇವಾಗ ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ಒಳ್ಳೆಯದಾಗಲಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋನ ನೋಡಿ. ಫ್ರೆಂಡ್ಸ್, ನಮಗೇನು ಸಬ್ಸ್ಕ್ರೈಬಿಂದ ಅಮೌಂಟ್ ಏನು ಬರೋಲ್ಲ. ನನಗಿನ್ನೂ ಯೂಟ್ಯೂಬಿಂದ ಯಾವ ಅಮೌಂಟು ಬಂದಿಲ್ಲ ಫ್ರೆಂಡ್ಸ್. ನಂದು ಮಾನಿಟೈಸನ್ನು ಆಗಿಲ್ಲ. ಈಗ ಹಾಫ್ ಮಾನಿಟೈಸನ್ ಆಗಿದೆ. ನಂದು ಈಗ 2600 ವಾಚ್ ಅವರ್ಸ್ ಆಗಿದೆ ಅಷ್ಟೇ ಫ್ರೆಂಡ್ಸ್. ಹಂಗಾಗಿ ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇನ್ನು ಇದು ನಂದು ಆಲ್ರೆಡಿ ಓಲ್ಡ್ ಸೀರೆ. ಇವತ್ತು ಇದನ್ನೇ ಉಟ್ಕೊಂಡು ನಾನು ರೀಲ್ಸು ಮಾಡಿದ್ದೀನಿ ಫ್ರೆಂಡ್ಸ್. ಶಾರ್ಟ್ಸ್ ವೀಡಿಯೋದಲ್ಲಿ ನೋಡಿ ನಾನು ರೀಲ್ಸ್ ಮಾಡಿ ಹಾಕಿದ್ದೀನಿ. ಹಂಗಾಗಿ ಫ್ರೆಂಡ್ಸ್, ಇನ್ನು ಇವತ್ತು ಫುಲ್ ಮಳೆ ಬರ್ತಾಯಿದೆ. ಹೆಂಗೆ ಕೆಲ್ಸಕ್ಕೆ ಹೋಗೋದು ಅಂತ ಗೊತ್ತಿಲ್ಲ. ಮಗ ಮೊಬೈಲ್ ಕೂಡ ಯಾವ ಥರ ಕೆಲ್ಸಕ್ಕೆ ಹೋಗಬೇಕು ಅದೇ ಯೋಚನೆ ಮಾಡಿ ಫ್ರೆಂಡ್ಸ್. ನನ್ನ ಹತ್ರ ಜರ್ಕಿನ್ ಬೇರೆ ಅವ್ರದ್ದೋಯ್ತು. ಇವತ್ತೊಂದು ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಫ್ರೆಂಡ್ಸ್ ಏನಾಗುತ್ತೆ ಅಂತ. ಇನ್ನು ಫ್ರೆಂಡ್ಸ್, ನಂದು ಇದು ಹಳೆಯ ಮೊಬೈಲು. ಆಲ್ರೆಡಿ ನಿಮಗೆಲ್ಲ ಗೊತ್ತು ನಂದು ಎಷ್ಟು ಹಳೆಯ ಮೊಬೈಲು ಅಂದರೆ ಫ್ರೆಂಡ್ಸ್. ಇದು ನೋಡಿ, ಇಲ್ಲೆಲ್ಲ ಕವರ್ದು 8 ವರ್ಷದಿಂದ ನಾನು ಈ ಮೊಬೈಲ್ನ ಯೂಸ್ ಮಾಡಿರೋದು ಫ್ರೆಂಡ್ಸ್. 8 ವರ್ಷ. ಅವ್ರ ಅಂಗಡಿಯವ್ರು ಅಂತಿದ್ರು 8 ವರ್ಷದ ತನಕ ಯಾರು ಮೊಬೈಲ್ನ ಇಷ್ಟು ನೀಟಾಗಿ ಇಟ್ಕೊಳ್ಳಲ್ಲ, ಯೂಸ್ ಮಾಡಲ್ಲ ಅಂತಂದರೆ ಏನೂ ಆಗಿಲ್ಲ ಫ್ರೆಂಡ್ಸ್. ಇದು ಅಂತ ಸ್ವಲ್ಪ ಕ್ಯಾಮ್ರಾ ಸ್ವಲ್ಪ ಕ್ಲಿಯರಾಗಿ ಬರ್ತಾ ಇರಲಿಲ್ಲ. ಇದು ನಾರ್ಮಲ್ ಈಗ ತಗೊಂಡಿರೋದು ಸಿಪಿಂದು. ಇದು 20,300. ಇದು ಆವಾಗ ಬರೀ 8,000 ತಗೊಂಡಿದ್ದೆ. ಇದು ಓಪನೇ. ಇವಾಗ ನಾನು ಯೂಸ್ ಮಾಡ್ತಾ ಇರೋದು ಓಪನೇ. ಇದು ಫ್ರೆಂಡ್ಸ್, ಏನಾದರೂ ಕಮೆಂಟ್ಗಳು ಬಂದಿರ್ತಾವಲ್ಲ, ಆ ಕಮೆಂಟ್ ಓದಬೇಕಲ್ಲ, ಅದಕ್ಕೆ ನಾನು ಇದನ್ನು ಮೊಬೈಲ್ನ ಇಟ್ಕೊಂಡಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಆದರೆ ಇದು ತುಂಬ ಚೆನ್ನಾಗೈತೆ, ಏನೂ ಆಗಿಲ್ಲ. ಮತ್ತು ಯಾವುದಾದ್ರೂ ನಂಬರ್ ನನಗೆ ಸಿಕ್ಕಲಿಲ್ಲ ಅಂದರೆ ನಂಬರ್ಗಳೆಲ್ಲ ಇದರಲ್ಲೈತೆ. ಅದಕ್ಕೋಸ್ಕರ ಫ್ರೆಂಡ್ಸ್, ಇದು ನಾನು ಕಷ್ಟದಲ್ಲಿದ್ದಾಗ ತಗೊಂಡಿದ್ದು ಫೋನು. ಅದನ್ನೇನಕ್ಕೆ ಇದು ಮಾಡಬೇಕು ಅಂತ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದೆಲ್ಲ ನನ್ನ ಕಷ್ಟದಲ್ಲಿ, ನಾನು ಕಷ್ಟ ಅಂದರೆ ನನಗೆ ಕಮ್ಮಿ ಸಂಬಳ ಇದ್ದಾಗ ತಗೊಂಡಿರೋ ಫೋನು ಫ್ರೆಂಡ್ಸ್. ಯಾರೇ ಆಗಲಿ ನೋಡಿ, ನಾವು ಕಮ್ಮಿ ಸಂಬಳ ಬರುವಾಗ ಅಷ್ಟೇ ನೆಮ್ಮದಿಯಾಗಿರ್ತೀವಿ, ಅಷ್ಟೇ ಚೆನ್ನಾಗಿರ್ತೀವಿ. ಅಂದರೆ ಈಗೇನು ನನಗೊಂದು 50,000 ಸ್ಯಾಲ್ರಿ ಬರ್ತಾಯಿಲ್ಲ ಫ್ರೆಂಡ್ಸ್. ನಾನು ಏನು ಹೇಳ್ತಾಯಿದ್ದೀನಿ ಅಂದರೆ, ಆವಾಗ ಒಂದು 10,000, 12,000, 12,000 ಪೇಮೆಂಟ್ ಇದ್ದಾಗ ನಾನು ಇದನ್ನು ತಗೊಂಡಿರೋದು. ಈಗ 20,000 ಮೇಲೆ ಬರುತ್ತೆ ಇವಾಗ ನನಗೆ ಪೇಮೆಂಟ್ ಫ್ರೆಂಡ್ಸ್. 12,000, 12,000 ಪೇಮೆಂಟ್ ಇದ್ದಾಗ ಈ ಮೊಬೈಲ್ನ ತಗೊಂಡಿರೋದು. ಇದನ್ನು ನಾನು 8 ವರ್ಷ ಯೂಸ್ ಮಾಡಿದ್ದೀನಿ. ಆದರೆ ಏನಾಗಿಲ್ಲ, ಕ್ಯಾಮ್ರಾ ಸ್ವಲ್ಪ ಕ್ಲಿಯರೆನ್ಸ್ ಬರೋಲ್ಲ. ಹಂಗಾಗಿ ನಾನು ಫ್ರೆಂಡ್ಸ್ ತಗೊಂಡಿದ್ದೀನಿ. ಇದನ್ನು ನಾನು ಚಾರ್ಜರ್ ಮಾಡಿ ಇಟ್ಕೊಂಡಿರ್ತೀನಿ. ಯಾಕಂದರೆ ಇದರಲ್ಲೂ ನಂದು ಯೂಟ್ಯೂಬ್ ಚಾನಲ್ ಇದರಲ್ಲೆಲ್ಲ ಸ್ಟಾರ್ಟ್ ಮಾಡಿರೋದು. ಏನಾದರೂ ಕಮೆಂಟ್ಗಳಿದ್ದರೆ ಅದು ಡೈಲಿ ಫ್ರೆಂಡ್ಸ್ ನನಗೆ ಯಾರ್ಯಾರು ಕಮೆಂಟ್ ಹಾಕಿದರೆ ಅದನ್ನು ಓದಬೇಕು ಅಂತ ಅಂದ್ಕೊಂಡು ಇವತ್ತಿಂದ ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆ ಗೊತ್ತಾ ಪಾಪ, ನೀವೆಲ್ಲ ನನಗೆ ಕಮೆಂಟ್ ಹಾಕಿರ್ತೀರಿ. ನಾವು ಬರೀ ಒಂದೊಂದು ಸಲ ನಾನು ಅವ್ರಿಗೆ ಥ್ಯಾಂಕ್ ಯು ಅಂತ ಮೆಸೇಜ್ ಹಾಕಿರ್ತೀನಿ. ಒಂದೊಂದು ಸಲ ನನಗೆ ಅದು ಹಾಕೋಕ್ಕೂ ಟೈಮ್ ಇರೋಲ್ಲ. ಅದಕ್ಕೋಸ್ಕರ ಫ್ರೆಂಡ್ಸ್, ನಾನು ಇವತ್ತಿಂದ ನೀವು ಯಾರ್ಯಾರು ನನಗೆ ಕಮೆಂಟ್ ಹಾಕಿರ್ತೀರಿ ಅದನ್ನೆಲ್ಲನೂ ಫ್ರೆಂಡ್ಸ್ ನಾನು ಡೈಲಿ ವೀಡಿಯೋ ಮಾಡುವಾಗ ನಿಮ್ಮ ಕಮೆಂಟ್ಗಳನ್ನ ಖಂಡಿತವಾಗ್ಲೂ ಓದ್ತೀನಿ. ನಿಮಗೂ ಖುಷಿಯಾಗುತ್ತೆ, ನನಗೂ ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ್. ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾಯಿದ್ರಿ ಪ್ಲೀಸ್ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ. ಇನ್ನು ಬನ್ನಿ ಫ್ರೆಂಡ್ಸ್, ಇವತ್ತು ನಂದು ಚಿತ್ರಾನ್ನ ನಾಷ್ಟ ಆಯಿತು. ಈಗ ಮಧ್ಯಾಹ್ನಕ್ಕೆ ನಾನು ಬೇಳೆ ಸಾಂಬಾರು ಮಾಡಬೇಕು ಅಂದ್ಕೊಂಡಿದ್ದೀನಿ. ನನ್ನ ಮಗಳು ಏನಾದರೂ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಮಾಡಲ್ಲ. ಯಾಕೆಂದರೆ ಫ್ರೆಂಡ್ಸ್, ರೈಸ್ ಆಲ್ರೆಡಿ ಇನ್ನೂ ಇದೆ, ಇನ್ನು ಇಡ್ಲಿನೂ ಐತೆ. ನಾನು ಅದನ್ನೇ ತಗೊಂಡು ಹೋಗ್ತೀನಿ ಫ್ರೆಂಡ್ಸ್. ಅದನ್ನೇನಕ್ಕೆ ವೇಸ್ಟ್ ಮಾಡಬೇಕು. ಇನ್ನು ನಾನು ಈಗೇನು ಸಾಂಬಾರು ಮಾಡಿಲ್ಲ, ಅವಳು ಏನಾದರೂ ಸಾಂಬಾರು ಮಾಡ್ಕೊಳ್ಳಿ. ಬಿಸಿ ರೈಸ್, ಚಳಿ ಮಳೆ ಬರ್ತಾಯಿತ್ತಲ್ಲ, ಬಿಸಿ ರೈಸ್ ಮಾಡ್ಕೊಂಡು ಊಟ ಮಾಡಲಿ. ನಾನು ಮಾಮೂಲಿ ತಗೊಂಡೋಗ್ತೀನಿ ಚಿತ್ರಾನ್ನ ಮತ್ತು ಇಡ್ಲಿದು ಯಾವುದಾದ್ರೂ ಒಂದನ್ನ ತಗೊಂಡೋಗ್ತೀನಿ ಫ್ರೆಂಡ್ಸ್. ನಾನು ಸೆಕೆಂಡ್ ಶಿಫ್ಟು
1:30 10:30 ನನ್ನ ಡ್ಯೂಟಿ. ನಾನು ಮನೆಗೆ ಬರೋ ಅಷ್ಟರಲ್ಲಿ 11:30 ಆಗುತ್ತೆ, 11:15 ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಯಾವ ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದೆ, ತಮ್ಮನಲ್ಲಿ ನೋಡಿರ್ತೀರಿ ಏನು ಅಂತ. ಒಂದು ಅಣ್ಣ ತಂಗಿ ಅಕ್ಕ ತಮ್ಮ ಅನ್ನೋ ಸಂಬಂಧದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಇವತ್ತು. ಅದೇ ಬಂದು ರಕ್ಷಾಬಂಧನ. ಫ್ರೆಂಡ್ಸ್, ಆಲ್ರೆಡಿ ರಕ್ಷಾಬಂಧನ ಮುಗೀತು. ನಿಮಗೆ ಗೊತ್ತು, ನಾನು ವೀಡಿಯೋ ಹಾಕೋದು ತುಂಬ ಲೇಟ್ ಆಗುತ್ತೆ ಇದನ್ನು ಅಂತ ನಿಮಗೂ ಗೊತ್ತು. ನನಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ, ವರ್ಕ್ ಬ್ಯುಸಿ ಒಂದಾದರೆ. ಮನೆಗೆ ಬಂದರೆ ಫುಲ್ ಕೆಲಸ. ಇನ್ನು ಫ್ರೆಂಡ್ಸ್, ನೆನ್ನೆನೇ ಲಕ್ಷ್ಮೀ ಹಬ್ಬದ ಎಲ್ಲ ಪೂರ್ತಿ ಕ್ಲಿಯರ್ ಮಾಡಿದ್ದೀನಿ. ಎಲ್ಲ ಏನೇನಿತ್ತು ಅದನ್ನೆಲ್ಲ ಬಾಕ್ಸ್ಗೆ ಹಾಕಿ ರೆಡಿ ಮಾಡಿಟ್ಟು, ಮತ್ತು ಅದಕ್ಕೆ ಏನೇನು ಬೆಡ್ಶೀಟ್ಗಳು ಹಾಕಿದೋ ಅದನ್ನೆಲ್ಲ ವಾಶ್ ಮಾಡಿ ಎಲ್ಲನೂ ಒಣಗಾಕಿ ನೆನ್ನೆಗೆ ನಮ್ಮನೆ ಲಕ್ಷ್ಮೀ ಹಬ್ಬದ್ದು ಫ್ರೆಂಡ್ಸ್ ಅರೇಂಜ್ ಮಾಡೋಕ್ಕೆ ಎಷ್ಟೊಂದು ಟೈಮ್ ಹಿಡಿಯುತ್ತೋ ಅದನ್ನು ತೆಗ್ದಿಡೋಕ್ಕೂ ಲಕ್ಷ್ಮೀ ಹಬ್ಬದಲ್ಲಿ ಅಷ್ಟೇ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್. ಇದು ನನಗೆ ಮಾತ್ರ ಅಂತಲ್ಲ, ನಿಮಗೂ ಎಲ್ರಿಗೂ ಇದೇ ಥರ ಆಗಿರುತ್ತೆ. ಹಬ್ಬ ಅಂದ್ರೇ ಆ ಥರ ಅಲ್ವಾ. ಇನ್ನು ಮತ್ತೆ ಫ್ರೆಂಡ್ಸ್, ಗೌರಿ ಹಬ್ಬಕ್ಕೆ ನಮಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆಂದರೆ ಆಲ್ರೆಡಿ ಎಲ್ಲ ಮನೆ ಕ್ಲೀನ್ ಮಾಡಿರ್ತೀವಿ. ಏನಪ್ಪ ಅಂದರೆ ಲಕ್ಷ್ಮೀ ಹಬ್ಬದಲ್ಲಿ ಎಲ್ಲ ಒಂದು ಕಡೆಯಿಂದ ಸ್ವಚ್ಛವಾಗಿಡಬೇಕಲ್ಲ. ಗಣೇಶನಿಗೂ ಅಷ್ಟೇ ಸ್ವಚ್ಛವಾಗಿಡಬೇಕು. ಆದರೆ ಆಲ್ರೆಡಿ ನಮ್ಮ ಮನೆ ಎಲ್ಲ ಕ್ಲೀನ್ ಆಗೋಯ್ತಲ್ಲ ಫ್ರೆಂಡ್ಸ್. ಮೇಲಿಂದ ಹಿಡಿದು ಎಲ್ಲೆಲ್ಲಿ ಸ್ಕ್ರೀನು ಏನು ಬಾತ್ರೂಮಿಂದ ಎಲ್ಲ ಟಾಪ್ ಲೆವೆಲ್ಲು ಎಲ್ಲ ಪಾತ್ರೆ ತೆಗೆದು ವಾಶ್ ಮಾಡಿ ಎಲ್ಲ ಆಗಿದೆ. ಇನ್ನೇನು ಗೌರಿ ಗಣೇಶ ಹಬ್ಬದಲ್ಲಿ 1-2 ದಿನ ಫ್ರೆಂಡ್ಸ್. ನಾವು ಗೌರಿ ಹಬ್ಬದಲ್ಲಿ ಯಾವಾಗಲೂ ಫಸ್ಟ್ನೇ ದಿವಸ ಒಬ್ಬಟ್ಟು ಮಾಡ್ತೀವಿ ಗೌರಿ ಬಂದಾಗ. ಇನ್ನು ಮಾಮೂಲಿ ಗಣೇಶನ ಹಬ್ಬದಲ್ಲಿ ನಿಮಗೆ ಗೊತ್ತು ಹೆಸ್ರು ಕಡುಬು ಮಾಡ್ತೀವಲ್ಲ ಫ್ರೆಂಡ್ಸ್. ಅದು ಆಲ್ರೆಡಿ ನಾನು ವೀಡಿಯೋನ ಹೋದ ವರ್ಷನೂ ತೋರಿಸಿದ್ದೀನಿ. ಈ ವರ್ಷವೂ ಅದಕ್ಕೆ ಏನೇನು ಹಾಕಬೇಕು ಅಂತ ವೀಡಿಯೋನ ತೋರಿಸ್ತೀನಿ. ಹಂಗಾಗಿ ಫ್ರೆಂಡ್ಸ್, ನಾನು ಲಕ್ಷ್ಮೀ ಹಬ್ಬದಲ್ಲಿ ಚೀರೋಟಿ ಮಾಡ್ತೀವಿ ನಮ್ಮ ಕಡೆ ಫ್ರೆಂಡ್ಸ್. ಪುಡಿ ಮಾಡಿ ಪಾಕ ತೆಗ್ದಲ್ಲ ಅದನ್ನು ಮಾಡಬೇಕು ಅಂತ ಮೈದಾ ಹಿಟ್ಟು ಸಕ್ಕರೆ ಎಲ್ಲನೂ ತಂದಿದೆ. ಆದರೆ ಏನು ಮಾಡೋದು ಫ್ರೆಂಡ್ಸ್, ಟೈಮೇ ಸಾಕಾಗಲಿಲ್ಲ. ಇನ್ನು ಶನಿವಾರ ಭಾನುವಾರ ಮತ್ತೆ ನಂದು ಕಂಟಿನ್ಯೂ ಡ್ಯೂಟಿ ಬರುತ್ತೆ. ಇನ್ನು ನಾಳೆ ಆಲ್ರೆಡಿ ಗುರುವಾರ, ಇವತ್ತು ಬುಧವಾರ ಮಾಮೂಲಿ ಸೆಕೆಂಡ್ ಶಿಫ್ಟು. ಏನು ಮಾಡೋದು ಫ್ರೆಂಡ್ಸ್, ಮನೆ ಕೆಲಸನೇ ಮುಗಿಯಲ್ಲ. ಏನೇನೋ ಮಾಡಬೇಕು ಅನ್ಕೋತೀವಿ. ಪಾತ್ರೆ ತೊಳೆಯೋದು, ಮನೆ ಕಸ ಗುಡಿಸೋದು, ಇದೇ ನಮ್ಮದು ನಿಮ್ಮದು ಆಗೋಗುತ್ತೆ. ಇನ್ನು ಫ್ರೆಂಡ್ಸ್, ಬನ್ನಿ ರಕ್ಷಾಬಂಧನದ ಬಗ್ಗೆ ನಾನು ಮಾತಾಡೋಕ್ಕೆ ಬಂದಿದೆ ಫ್ರೆಂಡ್ಸ್. ರಕ್ಷಾಬಂಧನ ಅಂದರೆ ನೋಡಿ ಎಷ್ಟೊಂದು ಜನ. ಆಮೇಲೆ ಇನ್ನೊಂದು ನಾನು ಸೆಲೆಬ್ರಿಟಿದು ಹೇಳ್ತೀನಿ ನೋಡಿ. ಇವರು ಅಣ್ಣ ತಂಗಿ ಫಿಲಮಲ್ಲಿ ರಾಧಿಕಾ ಕುಮಾರಸ್ವಾಮಿ, ರಾಧಿಕಾ ಮತ್ತು ಶಿವರಾಜ್ ಕುಮಾರ್ ಅಣ್ಣ ತಂಗಿಯಾಗಿ ನೆನ್ನೆ ಒಂದು ಪೋಸ್ಟ್ ನೋಡಿದೆ ಫ್ರೆಂಡ್ಸ್. ಅವರು ಅಣ್ಣ ತಂಗಿಯಾಗಿ ಆ ಫಿಲಮಲ್ಲಿ ನಟಿಸಿದ್ರು. ಆದರೆ ಫ್ರೆಂಡ್ಸ್, ಆ ಫಿಲಮಲ್ಲಿ ಯಾರೂ ಅಳದೆ ಬಂದಿಲ್ಲ. ನಾನು ಹತ್ತಿದ್ದೀನಿ ಆ ಫಿಲಮ್ ನೋಡುವಾಗ. ಅಣ್ಣ ತಂಗಿ ಪ್ರೀತಿ ವಿಶ್ವಾಸದ ಬಗ್ಗೆ ನೋಡಿ ನಾನು ಹತ್ತಿರೋದು ಫ್ರೆಂಡ್ಸ್. ಆಮೇಲೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಅವರು ಇವಾಗ ಎಷ್ಟು ವರ್ಷ ಆಯಿತು ಆ ಫಿಲಮ್ ಬಂದು, ಸುಮಾರು ವರ್ಷನೇ ಆಗಿದೆ. ನೆನ್ನೆ ಒಂದು ಪೋಸ್ಟಲ್ಲಿ ಹಾಕಿರೋ ಅವರು ಫ್ರೆಂಡ್ಸ್. ಫಿಲಮ್ ತೆಗೆದು ಮುಂದಿನ ವರ್ಷಕ್ಕೆ ಬಂದಾಗ ಅವ್ರಿಗೆ ಶಿವಣ್ಣ ಅವ್ರಿಗೆ ಡಾಕ್ಟರ್ ಶಿವರಾಜ್ ಕುಮಾರ್ಗೆ ಗೋಲ್ಡ್ದು ರಾಖಿನ ಕಟ್ಟಿದ್ರಂತೆ. ಆ ವರ್ಷ ಎಲ್ಲ ಫುಲ್ ಪಬ್ಲಿಕ್ ಆಗೋಗಿತ್ತು. ಈ ವರ್ಷವೂ ಆಗಿದೆಯೋ ನನಗೆ ನೋಡೋಕ್ಕೆ ಟೈಮ್ ಇಲ್ಲ. ನೆನ್ನೆ ಒಂದು ಪೋಸ್ಟಲ್ಲಿ ನೋಡಿದೆ ಫ್ರೆಂಡ್ಸ್. ಅವರು ಈ ಒಂದು ವರ್ಷವೂ ಮಿಸ್ ಮಾಡ್ದಂಗೆ ಬಂದು ಶಿವರಾಜ್ ಕುಮಾರ್ಗೆ ರಾಖಿ ಕಟ್ಟಿ ಹೋಗ್ತಾರಂತೆ. ಆದರೆ ಫಿಲಮಲ್ಲಂತೂ ಫ್ರೆಂಡ್ಸ್ ಅವ್ರ ಅಣ್ಣ ತಂಗಿ ಪಾತ್ರ ಎಷ್ಟು ಚೆನ್ನಾಗಿದೆ ಅಂದರೆ, ಆ ಫಿಲಮ್ ನೋಡಿದರೆಲ್ಲ ಎಷ್ಟು ಜನ ಯಾರೂ ಅಳದೆ ಬಂದಿಲ್ಲ ಬಿಡಿ ಫ್ರೆಂಡ್ಸ್. ನಾನಂತೂ ಅದು ನೋಡಿದಾಗೆಲ್ಲ ಇಂಥ ಅಣ್ಣ ಎಲ್ರಿಗೂ ನಮಗಂತೂ ಅಂಥ ಅಣ್ಣ ಇಲ್ಲ ಬಿಡಿ. ಆದರೆ ಆ ಥರ ಅಣ್ಣ ಇರಬೇಕು ಅಂತ ಮನಸ್ಸಲ್ಲಿ ಅನಿಸುತ್ತೆ ನೋಡಿ. ಅಣ್ಣ ತಂಗಿ ಬಾಂಧವ್ಯ ಅಂದರೆ ಒಬ್ಬೊಬ್ಬರು ನೋಡಿ ಮದುವೆ ಮಾಡಿ ಕಳಿಸಿದ್ರೆ ಸಾಕು ಎಷ್ಟೊತ್ತಿಗೆ ಹೋಗ್ತಾರಪ್ಪ ಅಂತಾರೆ. ಇನ್ನು ಮತ್ತೆ ಅವ್ರ ಕಷ್ಟ ಏನು ಸುಖ ಏನು ಅಂತ ಯಾರೂ ತಿರುಗಿ ನೋಡಲ್ಲ. ಅಣ್ಣದಿರು ತಂಗಿರನ್ನ, ಅಕ್ಕದಿರನಾಗಲಿ ತಂಗಿರನಾಗಲಿ ಅಂಥ ಪ್ರಪಂಚ ಇದು ಫ್ರೆಂಡ್ಸ್. ನಾನು ಓಪನ್ನಾಗಿ ಹೇಳ್ತಾಯಿದ್ದೀನಿ. ಯಾರು ಒಂದು ವರ್ಷಕ್ಕೊಂದು ಸರಿನೂ ಹೆಂಗಿದ್ದೀರಿ ಏನು ಮಾಡ್ತಾಯಿದ್ದೀರಿ ಅಂತ ಕೇಳಲ್ಲ. ಅಂಥ ಜನ ಇನ್ನೂ ಈ ಪ್ರಪಂಚದಲ್ಲಿದ್ದಾರೆ ಫ್ರೆಂಡ್ಸ್. ನಮ್ಮ ಮನೇಲೇ ನಮ್ಮ ಅಣ್ಣ ನೋಡಿ ಯಾವಾಗಾದ್ರೂ ಒಂದು ಹೆಂಗಿದ್ದೀರಾ ಏನು ಎತ್ತ ಯಾವುದಿಲ್ಲ. ಅವ್ರವ್ರ ಕೆಲಸ ಅವ್ರಿಗೆ, ಇದು ಅವ್ರಿಗೆ. ಎಲ್ಲರ ಮನೇಲೂ ಫ್ರೆಂಡ್ಸ್, ನನ್ನ ಒಬ್ಬಳು ಮನೇಲೇ ಅಂತಲ್ಲ, ಎಲ್ಲರ ಮನೇಲೂ ಇದ್ದೇ ಇರುತ್ತೆ ನೋಡಿ. ಮದುವೆ ಆದಮೇಲೆ ಅಕ್ಕ ತಂಗಿರನ್ನೇ ಮರೆತು ಬಿಡ್ತಾರೆ ಸ್ವಲ್ಪ ಜನ ಫ್ರೆಂಡ್ಸ್. ಆ ಥರ ಯಾಕೆ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಹಂಗೆ ಫ್ರೆಂಡ್ಸ್, ಈಗ ನೋಡಿ ಅವರು ಬದುಕ್ತಾ ಇರ್ತಾರೆ, ನಾವು ಒಂದು ಪ್ರೀತಿ ವಿಶ್ವಾಸ ಅನ್ನೋದನ್ನೇ ಮರೆತು ಬಿಡ್ತಾರೆ. ಯಾಕೆ ಗೊತ್ತಾ ಫ್ರೆಂಡ್ಸ್, ಸ್ವಲ್ಪ ಜನ ದುಡ್ಡಿನಿಂದ ಹೋಗ್ಬಿಡ್ತಾರೆ. ದುಡ್ಡಿನ ಹಿಂದೆ ಹೋದವ್ರಿಗೆ ಫ್ರೆಂಡ್ಸ್, ಅವ್ರಿಗೆ ಅಕ್ಕ ತಂಗಿ ಅಣ್ಣ ತಮ್ಮ ಯಾವ ಸಂಬಂಧನೂ ಬೇಡ. ಅವ್ರಿಗೆ ದುಡ್ಡೊಂದೇ ಮುಖ್ಯ ಆಗಿರುತ್ತೆ ಫ್ರೆಂಡ್ಸ್. ನೋಡಿ ನಾನೇನು ಹೇಳ್ತೀನಿ ಗೊತ್ತಾ, ಯಾವತ್ತೇ ಆಗಲಿ ಒಂದು ಹೆಣ್ಮಕ್ಳಿಗೆ ತಂದೆ ತಾಯಿ ಮನೆ ಎಷ್ಟು ಮುಖ್ಯ ಅನ್ನೋದು ಇಲ್ಲಿ ಈ ಪ್ರಪಂಚದಲ್ಲಿ ಎಲ್ರಿಗೂ ಹೋಗೋದು. ಯಾಕೇಳಿ ನಾವು ಹುಟ್ಟಿದಾಗಿಂದ ತಾಯಿ ಮನೇಲಿ ಇರ್ತೀವಿ ಹೊರತು ಗಂಡನ ಮನೇಲಿ ಇರಲ್ಲ. ಗಂಡನ ಮನೆ ಬಂದು ನಮಗೆ ಅರ್ಧ ವಯಸ್ಸಾದ್ಮೇಲೆ ಬರೋದು. ಅದಕ್ಕೆ ತಾಯಿ ಮನೆಗೂ ಹೆಣ್ಮಕ್ಳಿಗೂ ತಾಯಿ ಮನೆ ಸಂಬಂಧ ಅಂದರೆ ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ಅದು ಅಷ್ಟು ಗಟ್ಟಿ ಇರುತ್ತೆ ಆ ಸಂಬಂಧ. ನೋಡಿ, ಒಂದು ತಂದೆ ತಾಯಿ ಹುಟ್ಟಿದಾಗಿಂದ ನಾವೇನೇ ತಪ್ಪು ಮಾಡಲಿ ಬೈತಾರೆ, ಹೊಡಿತಾರೆ. ನಾವೇನು ತಪ್ಪು ಮಾಡಿದ್ರೂ ನಮ್ಮ ತಪ್ಪುಗಳನ್ನ ಹೊಟ್ಟೆಗೆ ಹಾಕೊಂಡು ನಮ್ಮನ್ನ ಬೆಳೆಸ್ತಾರೆ. ಅದಕ್ಕೆ ಫ್ರೆಂಡ್ಸ್, ತಂದೆ ತಾಯಿ ಅಣ್ಣ ತಂಗಿನ ಸಂಬಂಧ ನೋಡಿ ಎಷ್ಟೇ ಆದರೂ ಕರುಳು ಸಂಬಂಧ ಅಲ್ವಾ ಅಂತಾರೆ. ನೀವು ಯಾವಾಗಾದರೂ ನೋಡಿ
ಯಾರಾದರೂ ದೂರಾಗಿ ಮತ್ತೆ ಒಂದಾದರೆ ಬಿಡಿ ಎಷ್ಟೇ ಆಗಲಿ ಕರಳು ಸಂಬಂಧ ಅಲ್ವಾ ಅಂತಾರೆ. ಹಂಗೆ ಸ್ವಲ್ಪ ಜನಕ್ಕೆ ಅಕ್ಕ ತಂಗಿ ಅಣ್ಣ ತಮ್ಮ ಅನ್ನೋ ಭಾವನೆನೇ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಮದುವೆ ಆದಮೇಲೆ ಮಕ್ಕಳಾದಮೇಲೆ ಅವ್ರ ಜೀವನ ಅವ್ರಿಗಾಗ್ಬಿಡುತ್ತೆ. ನೋಡಿ, ಚಿಕ್ಕದ್ರಿಂದ ಜೊತೆಲೇ ಬೆಳೆದಿರ್ತೀವಿ, ಚಿಕ್ಕದ್ರಿಂದಲೇ ಕಷ್ಟ ಸುಖ ಹಂಚ್ಕೊಂಡಿರ್ತೀವಿ, ಒಂದೇ ತಟ್ಟೆಲಿ ತಿಂದಿರ್ತೀವಿ, ಒಂದೇ ತಾಯಿ ಎದೆ ಹಾಲನ್ನ ಕುಡ್ದಿರ್ತೀವಿ. ಆದರೆ ಫ್ರೆಂಡ್ಸ್, ಎಷ್ಟೋ ಜನ ಇವಾಗಲೂ ಇದ್ದಾರೆ ನೋಡಿ, ಫಿಲಮ್ ಆಕ್ಟ್ರಸ್ ಇದ್ದಾರಲ್ಲ, ಅವ್ರ ತಂಗಿಗೋಸ್ಕರ ಏನಾರು ಹೇಳಿದ್ರೆ ಅಯ್ಯೋ ಅವ್ರಿಗೇನು ಬೇಕಾದಷ್ಟು ದುಡ್ಡು ಐತೆ ಮಾಡ್ತಾರೆ ಅಂತ. ದುಡ್ಡಲ್ಲ ಫ್ರೆಂಡ್ಸ್, ಮನುಷ್ಯನಿಗೆ ಮುಖ್ಯವಾಗಿ ಒಂದು ಪ್ರೀತಿ ವಿಶ್ವಾಸ. ದುಡ್ಡು ಕೊಟ್ಟ ತಕ್ಷಣ ಅಕ್ಕ ತಮ್ಮ ಅಣ್ಣ ತಂಗಿ ಸಂಬಂಧ ಉಟ್ಕೊಳುತ್ತೆ ಅಂತ ನಾನು ಹೇಳಲ್ಲ. ಅವ್ರು ಏನು ಕೊಟ್ಟಿಲ್ಲ ಅಂದ್ರೂ ನೀವು ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ, ಒಂದು ಏನಾದರೂ ಒಂದು ಸಜೆಷನ್ನು ಆ ಥರ ಯಾರೂ ಈ ಟೈಮಲ್ಲಿ ಈ ಕಾಲದಲ್ಲಿ ಫ್ರೆಂಡ್ಸ್ ಅಪರೂಪ. 150 ಜನ ಅಂದ್ಕೊಳ್ಳಿ, ಎಷ್ಟೊಂದು ಜನ ಆ ಪ್ರೀತಿ ವಿಶ್ವಾಸನೇ ಮರ್ತಿದ್ದಾರೆ ನೋಡಿ. ರಕ್ಷಾಬಂಧನ ಬಂದರೆ ಎಲ್ಲರೂ ತಂಗಿರೆಲ್ಲ ಹೋಗಿ ಅಣ್ಣದಿರಿಗೆ ರಕ್ಷಾಬಂಧನ ಇದನ್ನು ಕಟ್ತಾರೆ, ರಕ್ಷಣೆ ಇರಲಿ, ಚೆನ್ನಾಗಿರಲಿ, ಅವರು 100 ವರ್ಷ ಚೆನ್ನಾಗಿ ಬದುಕಲಿ, ಅದೊಂದು ಹಬ್ಬ. ಆ ಹಬ್ಬದಲ್ಲಿ ಅಂತ ಅಲ್ಲ ಫ್ರೆಂಡ್ಸ್, ಯಾವಾಗಲೂ ಕೊನೆ ತನಕನೂ ಎಷ್ಟೊಂದು ಜನ ಉಳಿಸ್ಕೊಂಡಿದ್ದಾರೆ. ಹಂಗಾಗಿ ಫ್ರೆಂಡ್ಸ್, ಎಷ್ಟೊಂದು ಜನ ಈ ಪ್ರಪಂಚದಲ್ಲಿ ಅಣ್ಣ ತಂಗಿ ಅಕ್ಕ ತಮ್ಮ ಸಂಬಂಧ ಅನ್ನೋದನ್ನೇ ಮರೆತು ಬಿಟ್ಟಿದ್ದಾರೆ. ಏನೋ ಅವ್ರು ಯಾವಾಗಾದರೂ ಒಂದು ಟೈಮಲ್ಲಿ ಅವ್ರಿಗೆ ನೆನಪು ಬರುತ್ತೆ ಫ್ರೆಂಡ್ಸ್, ಅವ್ರಿಗೇನಾದರೂ ಕಷ್ಟ ಬಂದಾಗ ನೆನಪು ಬರುತ್ತೆ. ಹಂಗಾಗಿ ಫ್ರೆಂಡ್ಸ್, ನಾನು ಎಲ್ರಿಗೂ ಏನು ಹೇಳ್ತೀನಿ ಗೊತ್ತಾ, ಕಷ್ಟ ಬಂದಾಗಲೇ ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ಭಾವಿಸ್ಬೇಡಿ. ಯಾರು ಈ ಪ್ರಪಂಚದಲ್ಲಿ ಸತ್ತಾಗ ಹೊತ್ಕೊಂಡು ಹೋಗಲ್ಲ, ಎಲ್ಲನೂ ಒಂದು ದಿವಸ ಬಿಟ್ಟು ಹೋಗ್ತೀವಿ ನೋಡಿ. ಅವ್ರು ಬದುಕಿದ್ರೆ ಅದು ಅವ್ರಿಗಿರುತ್ತೆ, ನಾವು ಬದುಕಿದ್ರೆ ನಮಗಿರುತ್ತೆ. ಒಂದು ಪ್ರೀತಿ ವಿಶ್ವಾಸದಿಂದ ಒಂದು ಮಾತು, ಹೇಗಿದ್ದೀರಾ, ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ, ಒಂದು ತುತ್ತು ಅನ್ನ ಹಾಕಿ ನಿಮ್ಮ ಮನೆಗೆ ಬಂದಾಗ ಆ ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರ್ತಾನೆ. ಅವ್ರಿಗೊಂದು ಕಪ್ ನೀರು ಕೊಡಿ, ಆ ದೇವರೇ ನಿಮಗೆ ಆಸ್ತಿ ಐಶ್ವರ್ಯ ಕೊಡ್ತಾನೆ. ಅವ್ರು ಎಷ್ಟು ಸಂಕಟ ಪಡ್ತಾರೋ ನೀವು ಅಷ್ಟೂ ಮುಂದೆ ಬರಲ್ಲ. ಹೆಣ್ಮಕ್ಳು ಕಣ್ಣೀರಂತೂ ಫ್ರೆಂಡ್ಸ್, ಹೆಣ್ಮಕ್ಳು ಕಣ್ಣೀರು, ಯಾರು ಹೆಣ್ಮಕ್ಳನ್ನ ಕಣ್ಣೀರು ಹಾಕ್ಸ್ತಾರೋ ಅವ್ರು ಈ ಚರಿತ್ರೆಯಲ್ಲಿ ಉದ್ಧಾರ ಆಗಿದ್ದ ದಿನವೇ ಇಲ್ಲ. ಒಂದು ಕಡೆ ಸಂಪಾದನೆ ಮಾಡಿದ್ರೆ ಒಂದು ಕಡೆ ಕಳೀತಾರೆ, ಯಾವ ರೀತಿಲಾದರೂ ಅದು ಹೋಗುತ್ತೆ ಫ್ರೆಂಡ್ಸ್. ಆ ಹೆಣ್ಮಕ್ಳು ತಂದೆ ತಾಯಿ ಮನೆ ಅಂತ ಅವರು ಎಷ್ಟು ಯೋಚನೆ ಮಾಡ್ತಾರೆ, ಎಷ್ಟು ಕೊರಗ್ತಾರೆ. ಒಂದು ತಾಯಿ ಮನೆ ತಂದೆ ಮನೆ ಫ್ರೆಂಡ್ಸ್ ನೋಡಿ, ಈಗ ಒಂದು ಗೌರಿ ಹಬ್ಬ ಬಂದರೆ ಹೆಣ್ಮಕ್ಳು ಎಷ್ಟು ಆಸೆ ಬೀಳ್ತೀವಿ. ನಾವೆಷ್ಟೇ ಲಕ್ಷ ಸಂಪಾದನೆ ಮಾಡಲಿ, ಎಷ್ಟೇ ಸಂಬಳ ತಗೊಳ್ಳಿ, ಅದು ಎಂಥ ಸೀರೆನೇ ತಗೊಳ್ಳಿ, ಆದರೆ ನೋಡಿ ಹೆಣ್ಮಕ್ಳು ಮನಸ್ಸು ಕರಗುತ್ತೆ. ಇವಾಗ ನಮ್ಮ ತಂದೆ ಮನೇಲೂ ನಮಗೆ ಬಾಗಿನ ಕೊಡ್ತಾರಲ್ವ, ಏನು ಕೊಡ್ತಾರೆ, ಅವ್ರ ಮನೇಲಿ ಏನು ಕೊಟ್ಟರು, ಇದೇ ಒಂದು ಎಲ್ಲರೂ ಮಾತಾಡ್ಕೊತಾ ಇರ್ತೀವಿ, ನಿನಗೇನು ಕೊಟ್ಟರು, ನಿಮ್ಮ ಮನೇಲಿ ಏನು ಕೊಟ್ಟರು ಅಂತ. ಹಂಗಾಗಿ ಫ್ರೆಂಡ್ಸ್, ಯಾವತ್ತೇ ಆಗಲಿ ನೋಡಿ, ನಾವು ಮಕ್ಕಳನ್ನ ಎತ್ತಿದ್ದೀವಿ. ಹೆಣ್ಮಕ್ಳಿಗೆ ಗಂಡ ಎಷ್ಟೇ ಪ್ರೀತಿಯಿಂದ ನೋಡ್ಕೊಳ್ಳಿ, ಗಂಡ ಎಷ್ಟೇ ತಂದು ಕೊಡಲಿ, ಅವನು ಅವ್ರನ್ನ ಬೇಕಾದ್ರೆ ಚಿನ್ನದ ತೊಟ್ಲ ಮೇಲೆ ಕೂರಿಸಿರಲಿ, ಆದರೆ ತಾಯಿ ಮನೆ ಅನ್ನೋ ಸಂಬಂಧ ಐತಲ್ಲ, ಅದರಂಥ ಪವಿತ್ರವಾದ ಸಂಬಂಧ ಯಾವುದೂ ಇಲ್ಲ. ಈಗ ಈ ಪ್ರಪಂಚದಲ್ಲಿ ಸ್ವಲ್ಪ ಜನಗಳಿಗೆ ಹೆಣ್ಮಕ್ಳನ್ನ ಕರಿಬೇಕು, ಕಳಿಸ್ಬೇಕು, ಅವ್ರಿಗೇನಾದರೂ ಒಂದು ಅರಿಶಿನ ಕುಂಕುಮ ಕೊಡಬೇಕು ಅಂದ್ರೇ ಅವ್ರಿಗೊಂಥರ ಹಿಂಸೆ ಆಗ್ಬಿಟ್ಟೈತೆ. ಆದರೆ ಫ್ರೆಂಡ್ಸ್, ಅದು ಯಾವತ್ತೂ ಉಳಿಯಲ್ಲ. ಎಷ್ಟು ಹೆಣ್ಮಕ್ಳು ಕಣ್ಣೀರು ಹಾಕ್ತಾರೋ, ಅವರೆಷ್ಟು ಕೊರಗ್ತಾರೋ ಆ ದೇವರು ಅವ್ರಿಗೂ ಅಷ್ಟೇ ಕೊಡ್ತಾನೆ. ಈ ಪ್ರಪಂಚದಲ್ಲಿ ಫ್ರೆಂಡ್ಸ್ ನಡೀತಾ ಇದೆ. ಒಬ್ಬೊಬ್ರು ಹೇಳ್ಕೊತಾರೆ, ಒಬ್ಬೊಬ್ರು ತೋರಿಸ್ಕೊತಾರೆ, ಒಬ್ಬೊಬ್ರು ತೋರಿಸ್ಕೊಳ್ಳಲ್ಲ. ಹಂಗಾಗಿ ಫ್ರೆಂಡ್ಸ್, ಅಣ್ಣ ತಂಗಿ ಸಂಬಂಧ, ಈ ರಕ್ಷಾಬಂಧನ ಬರೋದೇ ಅದಕ್ಕೋಸ್ಕರ. ಅಣ್ಣನಿಗೆ ತಂಗಿ ರಾಖಿ ಕಟ್ಟಿ ರಕ್ಷಣೆ ಆಗಲಿ, ಅವನನ್ನು ಆ ದೇವರು ರಕ್ಷಿಸಲಿ, ಚೆನ್ನಾಗಿಟ್ಟಿರಲಿ ಅಂತ ಈ ರಕ್ಷಾಬಂಧನ ಹಬ್ಬ ಮಾಡ್ತಾರೆ ಫ್ರೆಂಡ್ಸ್. ನನಗೆ ಅವತ್ತಿಂದ ರಕ್ಷಾಬಂಧನದ ಬಗ್ಗೆ ಮಾತಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಇವತ್ತೇ ನನಗೆ ಸ್ವಲ್ಪ ಟೈಮ್ ಸಿಕ್ತು, ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ದಯವಿಟ್ಟು ನೀವು ನಿಮ್ಮ ಅಣ್ಣದಿರು, ನಿಮ್ಮ ತಂಗಿರು, ಅವ್ರ ಆಸ್ತಿ ಹಣ ಕೊಡಲಿಲ್ಲ ಅಂದರೂ ಅವ್ರ ಪ್ರೀತಿ ವಿಶ್ವಾಸನ ಉಳಿಸ್ಕೊಳ್ಳಿ. ಪ್ರೀತಿ ವಿಶ್ವಾಸದಿಂದ ಅವ್ರನ್ನ ಕರೀರಿ, ಪ್ರೀತಿ ವಿಶ್ವಾಸದಿಂದ ನಿಮ್ಮ ಮನೇಲಿ ಒಂದು ಕಪ್ ನೀರು ಕೊಡಿ, ನೀರು ತಿನ್ನೋದಂತೂ ಅನ್ನ ಕೊಟ್ಟು ಕಳಿಸಿ. ಆವಾಗ ಅವರು ಎಷ್ಟು ಖುಷಿಯಿಂದ ಸಂತೋಷದಿಂದ ನಿಮ್ಮ ಮನೆಯಿಂದ ಹೋಯ್ತಾರೋ, ನಿಮ್ಮ ಮನೆ ಅಷ್ಟು ಸುಭೀಕ್ಷವಾಗಿ ಬೆಳೆಯುತ್ತೆ. ನಿಮ್ಮ ಮನೇಲಿ ಅಷ್ಟು ಕಷ್ಟ ಬರ್ದಂಗೆ ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ತಾನೆ. ಯಾಕೆ ಹೆಣ್ಮಕ್ಳು ಕಣ್ಣೀರು, ಹೆಣ್ಮಕ್ಳು ಕಷ್ಟ ಬೇಗ ತಂದೆ ಮನೆಗೆ ತಟ್ಟುತ್ತೆ ಅಂದರೆ ನೋಡಿ, ಅವರು ತಂದೆ ಮನೆಯಲ್ಲಷ್ಟು ಇದ್ದಷ್ಟು ಪ್ರೀತಿ ವಿಶ್ವಾಸ ಆರಾಮಾಗಿದ್ದಷ್ಟು ಗಂಡನ ಮೇಲೆ ಇರೋಲ್ಲ. ಯಾಕೆಂದರೆ ಹುಟ್ಟಿದಾಗಿಂದ ಅಲ್ಲೇ ಇರ್ತೀವಿ ನಾವು, ಅದಕ್ಕೆ ಅಲ್ಲಿ ಅವ್ರಿಗೆ ಜಾಸ್ತಿ ಪ್ರೀತಿ. ತಾಯಿ ಮನೆ ತಂದೆ ಮನೆ ಅಂದರೆ ಸಾಕು, ಅಯ್ಯೋ ನನ್ನಪ್ಪನ ಮನೆ, ನನ್ನ ತಾಯಿ ಮನೆ, ನಮ್ಗೆ ಅಲ್ಲಿಗೆ ಹೋದರೆ ಅಂಜಿಕೆ ಅಳಿಕೆ ಅನ್ನೋದು ಯಾವುದೂ ಇರೋದಿಲ್ಲ. ಯಾಕೆ ನಾವು ಚಿಕ್ಕದ್ರಿಂದ ಬೆಳೆದಿರೋ ಮನೆ, ಅದು ಚಿಕ್ಕದ್ರಿಂದ ಅಲ್ಲೇ ವಾಸವಾಗಿರ್ತೀವಿ. ಅಕ್ಕಪಕ್ಕದ ಮನೆಯವರಾದರೂ ಅಷ್ಟೇ ನಮಗೆ ಇವರ ಬಿಡು ಅಂತ. ಹೆಂಗೆ ಅಂದರೆ ನೋಡಿ, ಅದೇ ಗಂಡನ ಮನೇಲಿ ನಾವು ಅಷ್ಟು ಫ್ರೀ ಆಗಿರೋಕ್ಕಾಗಲ್ಲ. ಅವ್ರು ಎಷ್ಟೇ ಚೆನ್ನಾಗಿ ನೋಡ್ಕೊಳ್ಳಿ. ಅದಕ್ಕೆ ಫ್ರೆಂಡ್, ನಾನು ಹೇಳ್ತೀನಿ ಎಲ್ರಿಗೂ, ಏನು ಹೇಳ್ತೀನಿ ಅಂದರೆ, ದಯವಿಟ್ಟು ಅಕ್ಕ ತಂಗಿರನ್ನ, ಅಣ್ಣ ತಮ್ಮದಿರನ್ನ ಪ್ರೀತಿ ಮಾಡಿ. ನೀವು ಬದುಕಿ, ಅವ್ರದ್ದು ಅದೇ ಪ್ರೀತಿ ವಿಶ್ವಾಸದಿಂದ 4 ಮಾತಾಡಿ. ಒಂದು ಹೆಣ್ಮಕ್ಳನ್ನ ಯಾವತ್ತೂ ಕಣ್ಣೀರು ಹಾಕ್ಸ್ಬೇಡಿ, ನೋಯಿಸ್ಬೇಡಿ. ನಿಮ್ಮ ಮನೇಲಿ ಏನು ಅಂಬ್ಲಿ ಇದೆಯೋ ಗಂಜಿ ಇದೆಯೋ ಅವ್ರನ್ನೂ ಕರೆದು ಅವ್ರಿಗೂ ಒಂದು ನೆಮ್ಮದಿಯಾಗಿ
ಚೆನ್ನಾಗಿ ಮಾತಾಡ್ಸಿ ಕಳಿಸಿ. ನಿಮ್ಮನ್ನು ಹಣ ಕೊಡಿ, ಆಸ್ತಿ ಕೊಡಿ ಅಂತ ಯಾವ ಹೆಣ್ಮಕ್ಳು ಕೇಳಲ್ಲ. ನನ್ನ ಕಡೆಯಿಂದ ಇದೊಂದು ಚಿಕ್ಕ ವಿಷಯ ನಿಮಗೆ ಹೇಳಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ರಕ್ಷಾಬಂಧನದ ಬಗ್ಗೆ ನಾನು ಇಷ್ಟೇ ಹೇಳಬೇಕು ಅನ್ನಿಸ್ತು. ನಾನು ಹೇಳಿದೆ ಫ್ರೆಂಡ್ಸ್, ನಾನು ಹೋದ ವರ್ಷ ನಾನು ನಮ್ಮ ಆಫೀಸಲ್ಲಿದ್ದೆ. ಆಗ ನನ್ನ ಕೊಲೀಸ್ ನನ್ನ ಜೊತೆ ಕೆಲಸ ಮಾಡೋ ಸೂಪರ್ವೈಸರ್ ಇದ್ದರು, ಅವ್ರಿಗೆ ರಾಖಿ ಕಟ್ಟಿದೆ. ಈ ವರ್ಷ ನನಗೆ ಅದೇ ನೆನಪಾಯಿತು. ಮತ್ತು ಅಲ್ಲಿ ನಮ್ಮ ಹೌಸ್ ಕೀಪಿಂಗ್ ಇದ್ದರು, ಅವರು ಎಲ್ಲರನ್ನೂ ತಂದು ನನ್ನ ಹತ್ರ ರಾಖಿ ಕಟ್ಟಿಸ್ಕೊಂಡಿದ್ರು. ಅಲ್ಲೇ ಎರಡು ವರ್ಷ ಆಯಿತು. ನನ್ನ ಫ್ರೆಂಡ್ಸ್ ಸೂಪರ್ವೈಸರ್ ಒಬ್ಬರಿದ್ದರು, ಅವರು ರಾಖಿ ಕಟ್ಟಿಸ್ಕೊಂಡಿದ್ರು ಫ್ರೆಂಡ್ಸ್. ಹಂಗಾಗಿ ಅದು ನನಗೆ ಈಗ ನೆನಪಿಗೆ ಬಂತು. ರಾಖಿ ಕಟ್ಟಿದ್ನಲ್ಲ, ಈಗ ರಕ್ಷಾಬಂಧನ ಬಂತಲ್ಲ, ಆವಾಗ ಅವ್ರಿಗೆಲ್ಲ ಕಟ್ಟಿದ ನೆನಪು, ನಾನು ಕಟ್ಟಿದ್ದನ್ನೆಲ್ಲ ಅವರು ವೀಡಿಯೋ ಮಾಡಿದರು. ಹಂಗಾಗಿ ನನಗೆ ಸ್ವಲ್ಪ ಅದು ನೆನಪಿಗೆ ಬಂತು. ಬನ್ನಿ ಫ್ರೆಂಡ್ಸ್, ನನ್ನ ಯೂಟ್ಯೂಬಲ್ಲಿ ಯಾರ್ಯಾರು ಕಮೆಂಟ್ಸ್ ಹಾಕಿದ್ದಾರೆ ಅದನ್ನು ನಿಮಗೆ ನಾನು ಇವಾಗ ಓದಿ ಅವ್ರಿಗೆ ವಿಶ್ ಮಾಡೋಣ ಬನ್ನಿ. ಯಾಕೆಂದರೆ ಅವರು ನಮಗೋಸ್ಕರ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತಾರಲ್ಲ. ಇನ್ನು ಫ್ರೆಂಡ್ಸ್, ಮೊದಲನೇ ಕಮೆಂಟು ನನಗೆ ಇವತ್ತು ಬಂದಿರೋದು. ನೋಡಿ ಫ್ರೆಂಡ್ಸ್, ಇವತ್ತು ಬಂದಿರೋ ಕಮೆಂಟು ರೂಬಿ ಸಿಂಗ್ H35 ಅಂತ ಅವ್ರ ಚಾನಲು. ಅವರು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ದಾರೆ ಸೂಪರ್ ನೈಸ್ ಅಂತ. ನಿಮಗೂ ತುಂಬ ಥ್ಯಾಂಕ್ ಯು, ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ನನ್ನ ಚಾನಲ್ನ ನೋಡಿ ಖುಷಿಪಟ್ಟು ನನಗೆ ಕಮೆಂಟ್ ಹಾಕಿದ್ದೀರಾ ಫ್ರೆಂಡ್ಸ್. ಅವರು ಒಂದಲ್ಲ ಅಂತ 2 ಹಾಕಿದ್ದಾರೆ. ಇನ್ನೂ ಒಂದು ಕಮೆಂಟಲ್ಲಿ ಸೂಪರ್ ಅಂತ ಹಾಕಿದ್ದಾರೆ. ನಿಮಗೂ ತುಂಬ ಧನ್ಯವಾದಗಳು. ನನ್ನ ಚಾನಲ್ನ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನೊಬ್ಬರು ಬಂದು ನರಸಿಂಹಮೂರ್ತಿ ಮೇಘನಾ ಅಂತ ಇವ್ರದ್ದು ಚಾನಲು. ನರಸಿಂಹಮೂರ್ತಿ ಮೇಘನಾ ರೇಷ್ಮಾ 5271 ಇವರು ಫ್ರೆಂಡ್ಸ್ ನನಗೆ 2 ಕಮೆಂಟ್ನ ಹಾಕಿದ್ದಾರೆ. ಸೇಮ್ ಟು ಸೇಮು 2 ಕಮೆಂಟ್ ಹಾಕಿದ್ದಾರೆ. 2ರಲ್ಲೂ ಫ್ರೆಂಡ್ಸ್ ತುಂಬ ಚೆನ್ನಾಗಿ ನನಗೆ ಕಮೆಂಟ್ ಹಾಕಿದ್ದಾರೆ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನನ್ನ ವಿಡಿಯೋನ ನೀವು ನೋಡಿ ಇಷ್ಟಪಟ್ಟು ನನಗೆ ಕಮೆಂಟ್ ಹಾಕಿರೋದಕ್ಕೆ ನನ್ನ ಕಡೆಯಿಂದ ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಫ್ರೆಂಡ್ಸ್ ಬನ್ನಿ, 3ನೇದು ಬಂದು ಪವಿತ್ರ ರಾಧಾ 183 ಆಯ್ ಸಿಸ್ಟರ್ ಅಂತ ಹಾಕಿದ್ದಾರೆ. ಅವರು ಆಯ್ ಸಿಸ್ಟರ್ ಹೇಗಿದ್ದೀರಾ ಅಂತ ಹಾಕಿದ್ದಾರೆ. ಆಯ್ ಸಿಸ್ಟರ್ ಪವಿತ್ರ ಅವರೇ, ನಿಮಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ನನ್ನ ವೀಡಿಯೋನ ನೀವು ನೋಡಿರೋದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಡೈಲಿ ನಂದು ಏನಾದರೂ ನೀವು ಕಮೆಂಟ್ ಹಾಕಿದರೆ ಖಂಡಿತ ಓದ್ತೀನಿ, ಮಿಸ್ ಮಾಡಲ್ಲ. ಹಂಗಾಗಿ ನಿಮ್ಗೆಲ್ರಿಗೂ ಆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ನೀವು ನನಗೆ ಮೆಸೇಜ್ ಹಾಕಿರೋದಕ್ಕೆ. ಇನ್ನು ಫ್ರೆಂಡ್ಸ್, ಇನ್ನೊಂದು ಬಂದು ಇವ್ರದ್ದು A2 ಫಾರ್ಮ್ 552 ಅಂತ ಇವ್ರ ಚಾನಲು. ಇವರಂತೂ ಎಷ್ಟೊಂದು ಲೈಕ್ ಕೊಟ್ಟಿದ್ದಾರೆ. ಇವ್ರು ಬಂದು ನನ್ನ ಲಕ್ಷ್ಮೀ ಹಬ್ಬದ ವೀಡಿಯೋನ ನೋಡಿದ್ದಾರೆ. ಅಕ್ಕ ನೈಸ್ ವಿಡಿಯೋ ಚೆನ್ನಾಗಿದೆ, ತುಂಬ ಚೆನ್ನಾಗಿ ವೀಡಿಯೋ ಮಾಡ್ತೀರಾ, ಚೆನ್ನಾಗಿ ಮಾತಾಡ್ತೀರಾ ಅಂತ ಹೇಳಿದಿರಿ. ನಿಮಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಹೇಗಿದ್ದೀರಾ, ನಾಷ್ಟ ಆಯಿತಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನನ್ನ ವೀಡಿಯೋನ ನೋಡಿ ನೀವು ಕಮೆಂಟ್ ಹಾಕಿರೋದಕ್ಕೆ ನಿಮಗೆಲ್ಲ ನನ್ನ ಕಡೆಯಿಂದ ಇಲ್ಲಿಂದನೇ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಫ್ರೆಂಡ್ಸ್, ಇವತ್ತಿನ ಕಮೆಂಟ್ ಬಂದು ನನಗೆ 1 2 3 4 5 6 ಇಷ್ಟು 6 ಕಮೆಂಟ್ ಓದ್ತಾ ಇದ್ದೀನಿ. ಯಾಕೆಂದರೆ ನನಗೆ ಆಲ್ರೆಡಿ ಡ್ಯೂಟಿಗೆ ಟೈಮ್ ಆಯಿತು. ಯಾರೆಲ್ಲ ನನ್ನ ವೀಡಿಯೋನ ನೋಡಿ ನನಗೆ ಕಮೆಂಟ್ ಆಗ್ತಾಯಿದ್ರೆ ನಾನು ಒಂದು ಕಮೆಂಟು ಮಿಸ್ ಮಾಡ್ದಂಗೆ ಓದ್ತೀನಿ. ದಯವಿಟ್ಟು ಕ್ಷಮೆ ಇರಲಿ, ಏನಾದರೂ ಓದಿಲ್ಲ ಹೇಳಿಲ್ಲ ಅಂದರೆ. ಇನ್ನು ಫ್ರೆಂಡ್ಸ್, ನಿನ್ನೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿರೋದು ನಾನು. ಇಷ್ಟು ದಿನ ಅವ್ರಿಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಇದ್ದೆ. ಇನ್ನು ಫ್ರೆಂಡ್ಸ್, ಇನ್ನೊಬ್ಬರು ಬಂದು ಕಂಟೆಂಟ್ ಹಾರ್ಡ್ ವರ್ಕ್ ಅಂತ ಇವ್ರದ್ದೊಂದು ಚಾನಲ್ ಇದೆ. ಇವರಂತೂ ಫ್ರೆಂಡ್ಸ್ ಯಾವಾಗಲೂ ಪೊಯಮ್ ಥರ ಕಳಿಸ್ತಾರೆ. ನೋಡಿ, ಅದೊಂದು ಹಾಕಿದ್ದಾರೆ, ಅದನ್ನು ಓದ್ತೀನಿ. ಆಯ್ ಮೇಡಮ್, ನಿಮ್ಮ ಪ್ರೋಗ್ರಾಮ್ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್, ಅಮೇಜಿಂಗ್ ಗರ್ಲ್ ಯು. ನಿಮ್ಮ ಮನೆಯ ಲಕ್ಷ್ಮಿ ಬ್ಯೂಟಿಫುಲ್. ನಿಮ್ಮ ಮನೆಯ ಲಕ್ಷ್ಮಿ ಬ್ಯೂಟಿಫುಲ್, ವೆರಿ ನೈಸ್ ಯು ರಿಪ್ಲೈ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಫ್ರಮ್ ಬೆಂಗಳೂರು. ಲೈಕ್ ಯು ರಿಪ್ಲೈ ಅಂತ ಕಳಿಸಿದ್ದಾರೆ. ವೆರಿ ನೈಸ್ ಅಂತ ಇಷ್ಟು ಇವರು ಜಾಸ್ತಿ ಕಳಿಸಿದ್ದಾರೆ ಫ್ರೆಂಡ್ಸ್. ನೋಡಿ, ಒಂದು 4-5 ಲೈನ್ ಇದೆ. ಅದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ ಯು ಅಂತ ಆಲ್ರೆಡಿ ಕಳಿಸಿದ್ದೀನಿ. ಈಗ ವೀಡಿಯೋದಲ್ಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ಅವರು ನನಗೆ ಒಂದು 5 ಲೈನ್ ಮೆಸೇಜ್ ಹಾಕ್ತಾರೆ. ನಿಮ್ಮ ಮನೆಯ ಲಕ್ಷ್ಮಿ ಬ್ಯೂಟಿಫುಲ್, ನೀವು ಬ್ಯೂಟಿಫುಲ್ ಅಂತ ಕಳಿಸಿದ್ದೀರಾ. ನನ್ನ ಕಡೆಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಿಮಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮನೆ ಲಕ್ಷ್ಮಿನ ನೀವು ಅಷ್ಟೊಂದು ಚೆನ್ನಾಗಿ ಹೊಗಳಿರೋದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನೀವು ಯಾವಾಗಲೂ ನನಗೆ ಒಂದು ಕಮೆಂಟ್ ಆದರೂ ಹಾಕಿರ್ತೀರಿ, ಆದರೆ ಎಲ್ಲ ಒಳ್ಳೆ ಕಮೆಂಟ್ನೇ ಹಾಕಿರ್ತೀರಿ. ನನ್ನ ಕಡೆಯಿಂದ ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗೆ ನನ್ನ ವೀಡಿಯೋನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ಓಕೆ ಫ್ರೆಂಡ್ಸ್, ಇದುವರೆಗೂ ನನಗೆ ಬಂದಿದ್ದ ಕಮೆಂಟ್ ಎಲ್ಲ ನಾನು ಓದಿದ್ದೀನಿ. ಇನ್ನು ಡೈಲಿ ನನಗೆ ಯಾರ್ಯಾರು ಕಮೆಂಟ್ ಕಳಿಸಿರೋ ಅದನ್ನೆಲ್ಲ ಈ ವಿಡಿಯೋ ಮಾಡುವಾಗ ಓದ್ತೀನಿ ಫ್ರೆಂಡ್ಸ್, ಮಿಸ್ ಮಾಡಲ್ಲ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.